ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಜನಮತ ಗಿರೀಶ್ ಮಾಡೋ ಧನ್ಯವಾದಗಳು. ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇರೋ ಟಾಪಿಕ್ ಏನಂದರೆ, ಕರ್ನಾಟಕದಲ್ಲಿ ಇಲ್ಲಿವರೆಗೂ ಯಾಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಬಂದಿಲ್ಲ, ಏನಕ್ಕೆ ಅಂತ. ಒಂದು SC/ST ಜನಾಂಗದಿಂದ ಯಾಕೆ ಒಂದು ಮುಖ್ಯಮಂತ್ರಿನ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ. 32% ಇದ್ದಾರೆ, ಹೆಚ್ಚು ಕಮ್ಮಿ 30ರಿಂದ 32% SC/ST ಅವರೇ ಇದ್ದಾರೆ ಅನ್ನೋದು ಅಲ್ಲಲ್ಲಿ ಹರಿದಾಡ್ತು. ಯಾಕೆಂದರೆ ಸಿದ್ದರಾಮಯ್ಯನವರು ಅದನ್ನು ಪಬ್ಲಿಕ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಯಾವುದನ್ನು, ಈ ಏನು ಕ್ಯಾಸ್ಟ್ ಸೆನ್ಸಸ್ ನಾವು ಮಾಡಿಸಿದ್ದೀವಿ ಅದನ್ನು ನಾವು ಪಬ್ಲಿಕ್ ಮಾಡ್ತೀವಿ ಅಂದರು. ಅದಕ್ಕೆ ಭಾಳಷ್ಟು ಚರ್ಚೆಗಳು ನಡೀತು, ಭಾಳಷ್ಟು ಗಲಾಟೆಗಳು ನಡೀತು, ಭಾಳಷ್ಟು ಇದಾಯಿತು. ಸೊ ಅದನ್ನು ಮಾಡಬೇಕು ಅಂತ ಮಾತು ನಡೀತಾನೆ ಇದೆ, ಎಲ್ಲೂ ಅದನ್ನು ಹೊರಗೆ ತರಕ್ಕೆ ಬಿಟ್ಟಿಲ್ಲ. ಸೊ ರಫ್ ಎಸ್ಟಿಮೇಟ್ಸ್ ಪ್ರಕಾರ ಆಲ್ಮೋಸ್ಟ್ ಒಂದು 25 to 30% ಕರ್ನಾಟಕದಲ್ಲಿ SC/ST ಪಾಪ್ಯುಲೇಷನ್ ಇದೆ ಅನ್ನೋದು ಬಂದಿದೆ. ಸೊ ಆಬ್ವಿಯಸ್ಲಿ ಮೆಜಾರಿಟಿ ವಿನ್ಸ್ ಅಲ್ವಾ, ಮೆಜಾರಿಟಿ ಗೆಲ್ಲಬೇಕಾಗತ್ತೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ನಾನು ನಿಮಗೆ ಪೂರ್ತಿ ವಿವರ ಕೊಡ್ತೀನಿ ಕರ್ನಾಟಕದ ಮುಖ್ಯಮಂತ್ರಿಗಳ ಬಗ್ಗೆ. SC/STಯಿಂದ ಬಂದಿಲ್ಲ. ನನಗೆ ಭಾಳ ಬೇಜಾರಾಗಿದ್ದೇನು ಅಂದರೆ, ಯಾವ ಒಂದು ಪಕ್ಷದಲ್ಲೂ ಒಂದು SC/ST ನಾಯಕ ಸಿಗಲೇ ಇಲ್ವಾ. ಆಗಿನ ಕಾಲದ ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಒಬ್ಬ SC/ST ನಾಯಕನೂ ಸಿಗಲಿಲ್ವ ನಿಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾಗಿರುವಂಥವ್ರು. ಮೊದಲನೇ ಹೆಸರು ಜ್ಞಾಪಕ ಬರೋದು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕದಲ್ಲಿ ಇದರಿಂದ. ಸೊ ಅವ್ರನ್ನೂ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿಲ್ಲ. ಅವರು ಒಂದು ಪಕ್ಷದ ಕಟ್ಟಾಳು ಅಂತ ಹೇಳ್ಬೋದು, ಮತ್ತು ಒಂದು ನಿಯತ್ತಿನ ಸಿಪಾಯಿ ಅವರು, ಯಾವುದೋ ಇವರು ಗಾಂಧಿ ಕುಟುಂಬಕ್ಕೆ. ಸೊ ಅವರು ಯಾಕೆ ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಅನ್ನೋದೇ ನನಗೆ ಒಂದು ಈ ರಾಜಕೀಯದ ಇದರಲ್ಲಿ ಒಂದು ಪರಮಾಶ್ಚರ್ಯ ನನಗೆ. ಅವರು ಸಂಪೂರ್ಣವಾಗಿ ಯೋಗ್ಯವಾದಂಥವರು. ಈಗ ಅವ್ರ ಹೆಸರು ಕೇಳಿ ಬರ್ತಿದ್ದಾಗೇ ಅವ್ರ ಮೇಲೆ ಕೇಸ್ಗಳು, ಅದು ಇದು, ಅವ್ರದ್ದು ಟ್ರಸ್ಟಲ್ಲಿ ಅವ್ರದ್ದು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ಕೇಸ್ ಹಾಕ್ಸೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಇದೆಲ್ಲ RSSದು ಹುನ್ನಾರ. ಯಾಕೆಂದರೆ RSSನವರು ಒಂದು SC/ST ಜನಾಂಗದಿಂದ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತೆಲ್ಲ ಅಪವಾದ ಮಾಡಿದ್ರು. ಸೊ ಈ ಥರದ್ದೆಲ್ಲ ನಡೀತಾನೆ ಇದೆ. ಈಗ ಪ್ರತಿಯೊಂದು ಪಕ್ಷಕ್ಕೂ SC/STದು ಓಟ್ಗಳು ಬೇಕೇ ಬೇಕು, ಆದರೆ ಅವ್ರು ಮುಖ್ಯಮಂತ್ರಿ ಮಾತ್ರ ಆಗಬಾರ್ದು. ಇದು ನಾನು ತೀವ್ರವಾಗಿ ಖಂಡಿಸ್ತೀನಿ, ತೀವ್ರವಾಗಿ ಇದನ್ನು ವಿರೋಧಿಸ್ತೀನಿ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಾತಿಯವರೂ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಜಾತಿಯಾವ ಜ್ಯೋತಿಯಮ್ಮ ಜಗದೀಶ್ವರಿ ಅಂತ ಹೇಳೋರು ಹಿರಿಯರು. ಆದರೆ ಜಾತಿ ರಾಜಕಾರಣ ಇಲ್ದಿರ ಒಂದೇ ಒಂದು ಎಲೆಕ್ಷನ್ನು ನೋಡಿಸ್ಬಿಡಿ ನೀವು. ಒಂದು ಲೋಕಲ್ ಎಲೆಕ್ಷನ್ನು, ಒಂದು ಕಾರ್ಪೊರೇಟರ್ ಎಲೆಕ್ಷನ್ನು, ಒಂದು ಹಳ್ಳಿನಲ್ಲಿ ಒಂದು ಸಣ್ಣ ಎಲೆಕ್ಷನ್ ನಡೆದ್ರೂ ಅಲ್ಲಿಂದ ಹಿಡ್ಕೊಂಡು ದಿಲ್ಲಿವರೆಗೂ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಕಡೆನೂ ಜಾತಿ ವಿಚಾರವಾಗಿ ಲೆಕ್ಕಾಚಾರಗಳು ನಡೆದೇ ಎಲೆಕ್ಷನ್ ನಡೆಯೋದು ಅಲ್ವಾ. ಸೊ ಅವ್ರನ್ನ ಒಂದು ವೋಟ್ ಬ್ಯಾಂಕಾಗಿ ಪ್ರತಿಯೊಂದು ಪಕ್ಷದವ್ರೂ ಬಳಸ್ಕೊಂಡಿದ್ದಾರೆ ಹೊರತು ಅವ್ರನ್ನ ಆ ರಾಜನ ಸ್ಥಾನದಲ್ಲಿ ಒಬ್ಬರು ಕೂಡಿಸೋದಕ್ಕೆ ಪ್ರಯತ್ನನೇ ಪಡಲಿಲ್ಲ. ಇದು ಭಾಳ ಒಂದು ಕಳವಳ ಸೂಚಿಸುವಂಥ ಒಂದು ವಿಚಾರ. ಇದು ಭಾಳ ನೋವಾಗತ್ತೆ. ನಾನು ಇತ್ತೀಚೆಗೆ ಒಂದು ಫಿಲಮ್ ನೋಡ್ತಾ ಇದ್ದೆ, ಆಯುಷ್ಮಾನ್ ಖುರಾನ ಆ್ಯಕ್ಟರ್ದು, ಸೆಕ್ಷನ್ 15, ಆರ್ಟಿಕಲ್ 15 ಅಂತ ಅಂದ್ಬಿಟ್ಟು. ನೀವು ನೆಟ್ಫ್ಲಿಕ್ಸಲ್ಲೋ ಅಮೆಝಾನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ನನಗೆ ಭಾಳ ಬೇಜಾರಾಗೋಯ್ತು. ಇದನ್ನೆಲ್ಲ ಸುಮಾರು ಫಿಲಮ್ಗಳಲ್ಲಿ ನೋಡಿದ್ದೆ, ಪೇಪರ್ಗಳಲ್ಲಿ ಓದಿದ್ದೆ. ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದು, ಈಗಲೂ ಮನೆಯಿಂದ ಆಚೆ ಇಡೋದು, ದೇವಸ್ಥಾನಗಳಿಂದ ಆಚೆ ಇಡೋದು, ಊರಿಂದ ಆಚೆ ಇಡೋದು, ಇದೆಲ್ಲ ಭಾಳ ನೋವಿನ ಸಂಗತಿ. ನಾನು ಚಿಕ್ಕ ಹುಡುಗನಿಂದನೂ ನಾನು ನಮ್ಮ ಹಳ್ಳಿನಲ್ಲಿ ನೋಡಿದ್ದೆ ಊರಿಗೆ ಹೋಗ್ಬೇಕಾರೆ. ಸೊ ಅವಲೂ ನನಗೆ ಭಾಳ ಬೇಸರ ಆಗೋದು, ಇವೆಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ. ಸೊ ಇದು ಆ ಫಿಲಮ್ನಲ್ಲಿ ಭಾಳ ನೋವಾಗೋದೇನು ಅಂದರೆ, ಆತ ಒಬ್ಬ IPS ಆಫೀಸರು. ಆತ ಆ ಫಿಲಮ್ನಲ್ಲಿ ಬ್ರಾಹ್ಮಣ. ಅವನಿಗೆ ಭಾಳ ನೋವಾಗ್ತಾ ಇರುತ್ತೆ ಇದನ್ನೆಲ್ಲ ನೋಡ್ಬೇಕಾರೆ. ಅವನು ಏನೋ ಒಂದು ರಿಫಾರ್ಮ್ ತರಬೇಕು, ಒಂದು ಸೊಸೈಟಿನಲ್ಲಿ ಒಂದು ಇದು ಮಾಡಬೇಕು ಅಂತ ಅವನು IAS ಚೂಸ್ ಮಾಡಿದರೆ IPS ಚೂಸ್ ಮಾಡಿಕೊಂಡು ಅವನು ಹೋಗ್ತಾನೆ. IAS ಜಾಗದಲ್ಲೂ ಕೂತ್ಕೊಂಡು ಮಾಡ್ಬೋದು, ಬಟ್ IPS ಚೂಸ್ ಮಾಡ್ಕೊಂಡು ಹೋಗ್ತಾನೆ. ಅವನ ಹೆಂಡತಿ ದೆಹಲಿನಲ್ಲಿರ್ತಾಳೆ. ಅವನೊಂದು ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾನೆ, ಒಂದು ಸ್ಮಾಲ್ ಟೌನ್ಗೆ ಅವನು ಆಫೀಸರಾಗಿ ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ಆ ನೋವನ್ನು ಸಹಿಸ್ಕೊಳ್ಳೋಕ್ಕಾಗ್ದಿರ ಪ್ರತಿಯೊಂದು ವಿಚಾರಕ್ಕೂ ಅವನು ತನ್ನ ಹೆಂಡತಿಗೆ ಫೋನ್ ಮಾಡಿ ಆ ನೋವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ, ಹಿಂಗೆ ನಡೀತಾ ಇದೆ, ಹಿಂಗಾಗ್ತಾಯಿದೆ ಅಂತ.
ಅಲ್ಲಿ ಒಂದು ಇಬ್ಬರು ದಲಿತ ಹೆಣ್ಮಕ್ಳನ್ನ ಅತ್ಯಾಚಾರ ಆಗುತ್ತೆ, ಅವ್ರನ್ನ ಮರಕ್ಕೆ ಕಟ್ಟಿ ನೇತಾಕ್ಬಿಡ್ತಾರೆ. ಈತನ ಮನೆಗೆ ಅವರೆಲ್ಲ ಬಂದರೆ ಅವ್ರ ದೂರ ನಿಲ್ಲಿಸಿ ನೀರು ಕೊಡ್ತಾರೆ. ಅವ್ರ ಮನೇಲಿ ಕೆಲಸ ಮಾಡೋ ವ್ಯಕ್ತಿಗಳ್ನ ಕೇಳ್ತಾನೆ, ಯಾಕೆ ಅವ್ರನ್ನ ಅಲ್ಲೇ ನಿಲ್ಲಿಸಿ ನೀರು ಕೊಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು. ಈ ರೀತಿ ಅನೇಕ ವಿಚಾರಗಳು ಆ ಫಿಲಮ್ನಲ್ಲಿ. ಮತ್ತು ದಲಿತರ ಹುಡುಗ ಒಬ್ಬ ನಾಯಕನಾಗಿರ್ತಾನೆ, ಅವನೊಂದು ಗುಂಪು ಕಟ್ಕೊಂಡು ಇದಕ್ಕೆ ಹೋರಾಟ ಮಾಡ್ತಾ ಇರ್ತಾನೆ, ಅವನ್ನ ಪೊಲೀಸ್ ಎನ್ಕೌಂಟ್ರಲ್ಲಿ ಸಾಯಿಸ್ಬಿಡ್ತಾರೆ ಕರ್ಕೊಂಡೋಗಿ ಸುಮ್ಮನೆ. ಸೊ ಇದೆಲ್ಲ ಭಾಳ ಒಂದು ನೋವಾಗುವಂಥ ಒಂದು ಚಿತ್ರಣ ಭಾಳ ಚೆನ್ನಾಗಿ ತೊಗೊಂಡಿದ್ದಾರೆ. ಆ ಭಾವನೆಗಳು, ಆ ಆಫೀಸರ್ ಏನು ಬ್ರಾಹ್ಮಣ ಇರ್ತಾನೆ ಅವನು ಫೇಸ್ ಮಾಡೋವಂಥ ಇದನ್ನು ಎಲ್ಲ ಭಾಳ ಚೆನ್ನಾಗಿ ಡೀಟೇಲಾಗಿ ತೊಗೊಂಡಿದ್ದಾರೆ ಫಿಲಮ್ನಲ್ಲಿ. ಸೊ ಇದು ನನಗೆ ಭಾಳ ಬೇಸರ ಆಯಿತು ಈ ವಿಚಾರಗಳು. ಅದಕ್ಕೆ ಇದನ್ನು ಭಾಳಷ್ಟು ಕಡೆ ನನ್ನ ಸ್ನೇಹಿತ ವರ್ಗದಲ್ಲಿ, ನಮ್ಮ ರಾಜಕೀಯದ ವರ್ಗದಲ್ಲಿ ನಾನು ಭಾಳಷ್ಟು ಕಡೆ ಇದನ್ನು ಎತ್ತಿದ್ದೆ. ಯಾಕೆ ಒಬ್ಬರು ದಲಿತರನ್ನ ಮುಖ್ಯಮಂತ್ರಿ ಮಾಡಬಾರ್ದು? ಇದು ದಲಿತ ಅನ್ನೋ ಪದ ಯೂಸ್ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಕಾನೂನಿನ ಪ್ರಕಾರ ದಯವಿಟ್ಟು ತಪ್ಪಿಲ್ಕೋಬೇಡಿ. ಯಾವುದೇ ಆ ಥರ ಉದ್ದೇಶ ಇಲ್ಲ. SC/ST ಇಂದ ಇರ್ಬೋದು, ಅಥವಾ ದಲಿತ ಇರ್ಬೋದು, ಅಥವಾ ಹರಿಜನ, ಇದು ಯಾವುದೋ ಪದ ಇದರೊಳಗೆ ಯಾವುದೋ ಒಂದೆರಡು ಪದಗಳು ಯೂಸ್ ಮಾಡಬಾರ್ದು ಅನ್ನೋದಿದೆ. ಸೊ ಆ ಥರ ಇದ್ದರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮ ಉದ್ದೇಶ ಅದಲ್ಲ. ಯಾಕೆ ಈ ಥರ ಮಾಡ್ತಾಯಿಲ್ಲ ಅಂತ. ಈಗ BJP-ನಲ್ಲೂ ದಲಿತ ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, ಈಗ ಪರಮೇಶ್ವರ್ ಅವರು ಇದ್ದಾರೆ. ಬಟ್ ಅವರು ಇದರಲ್ಲಿ ಭಾಳಷ್ಟು ತೊಂದರೆಗಳಾಗ್ತದೆ ಅವರ ಡಿಪಾರ್ಟ್ಮೆಂಟಲ್ಲಿ. ಸೊ ಅವ್ರನ್ನ ಬಿಟ್ಟರೆ ಈಗ ಖಂಡಿತವಾಗ್ಲೂ ಅವತ್ತೇ ಹೇಳಿದರು DK ಶಿವಕುಮಾರ್ ಅವರು, ಅಕಸ್ಮಾತ್ ಸಿದ್ದರಾಮಯ್ಯನವರು ಇಳಿಯೋ ವಿಚಾರ ಬಂತು ಅಂತಂದರೆ ಖಂಡಿತ ಆಗ್ಬೋದು. ಖರ್ಗೆ ಅವರು ಆಗಲ್ಲ ಅಂತ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ನನ್ನ ಜೀವನದ ಒಂದು ವೃತ್ತಿ ಏನು ಪೊಲಿಟಿಕಲ್ ಕೆರಿಯರ್ ಏನು ಇದೆ, ಅವ್ರ ಪೊಲಿಟಿಕಲ್ ಕೆರಿಯರ್ ಖರ್ಗೆ ಅವ್ರದ್ದು, ಅವ್ರ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅಷ್ಟು ನನಗೆ ಆಯುಸಾಗಿಲ್ಲ. ನನಗೆ ಅಷ್ಟು 55-60 ವರ್ಷದ ಅನುಭವ ಇದೆ ಅವ್ರಿಗೆ ರಾಜಕೀಯದಲ್ಲಿ. ಸೊ ಅವ್ರು ಆಗ್ತಾರೆ ಅಂದರೆ ನಾವು ಮುಂದೆ ಇದು ಮಾಡೋಕ್ಕೆ ಆಗಲ್ಲ ಅಂತ. ಸೊ ಇದೊಂದು ಸುವರ್ಣ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ನವ್ರಿಗೆ. ಒಂದು ವೇಳೆ ಸಿದ್ದರಾಮಯ್ಯನವ್ರು ಹಿಡಿಯೋದು ಬೇಡ, ಒಂದು ವೇಳೆ ಏನಾದರೂ ಆ ರೀತಿ ನಡೆದ್ರೆ ಆಗ ಖರ್ಗೆ ಅವ್ರನ್ನ 1 ವರ್ಷ ಅಟ್ಲೀಸ್ಟು ಕೂಡಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ, ನಂತರ ಅವರು ಇದರಲ್ಲಿ ಬಿಟ್ಕೊಟ್ಟು ಅವರ ಏನಿದೆ ಅಡ್ಜಸ್ಟ್ಮೆಂಟ್ಸು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ಬೋದು. ಸೊ ಒಂದು ಅವ್ರನ್ನ ಆ ಸ್ಥಾನದಲ್ಲಿ ಕೂಡಿಸಿದಾಗ ಆಗೋ ರಿಫಾರ್ಮ್ಸು, ಅವ್ರು ಯಾವ ರೀತಿ ಕಾರ್ಯವೈಖರಿ ಮಾಡ್ತಾರೆ, ಏನಾಗತ್ತೆ, ಇದನ್ನು ನೋಡಬೇಕು ಅನ್ನೋ ಒಂದು ಕುತೂಹಲನೂ ಇದೆ. ಮತ್ತು ಆ ಸ್ಥಾನ ಅವ್ರಿಗೆ ಸಿಗಬೇಕು ಅನ್ನೋ ಒಂದು ಇದು ಇದೆ, ಆಸೆನೂ ಇದೆ. ಒಂದು ಅಂದರೆ ಅದು ಪೂರ್ಣ ಆಗಬೇಕು ಅಂತ, ಅದು ಒಂದು ನಡಿಬೇಕು ಅನ್ನೋದು. ಈಗ ನಾನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಆಗಿರೋವಂಥ ಮುಖ್ಯಮಂತ್ರಿಗಳು ನಿಮಗೆಲ್ಲರಿಗೂ ಹೆಸರುಗಳು ಗೊತ್ತಿದೆ, ಎಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಯಾವ್ಯಾವ ಕ್ಯಾಸ್ಟಿಂದ ಮುಖ್ಯಮಂತ್ರಿಗಳು ಎಷ್ಟೆಷ್ಟು ಜನ ಆಗಿದ್ದಾರೆ ಏನು ಅನ್ನೋದು ಒಂದು ಸುಮ್ಮನೆ ಒಂದು ಚಿತ್ರಣ ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಇಷ್ಟು ವರ್ಷದಲ್ಲೂ ಇಷ್ಟೆಲ್ಲ ನೋಡಿದ್ಮೇಲೆ ಅನಿಸುತ್ತೆ ಯಾಕೆ ಇದು ಆಗಿಲ್ಲ ಒಬ್ಬರು SC/STನ CM ಅಂತ. ಈಗ ನಿಮಗೆಲ್ಲ ಗೊತ್ತಿರೋಂಗೆ ಮೊದಲನೇ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಚೆಂಗಲ್ ರೆಡ್ಡಿ ಅವರು, KC ರೆಡ್ಡಿ ಅವರು. ಸೊ ಅವರು ಬಂದು ಇದು ಮೈಸೂರು ಸಂಸ್ಥಾನ ಅಂತಿದ್ದಾಗ ಮೈಸೂರು ಸ್ಟೇಟು, ಮೊದಲು 3 ಮುಖ್ಯಮಂತ್ರಿಗಳು ಮೈಸೂರು ಸ್ಟೇಟಿಗೆ ಸೇರಿಕೊಂಡ್ರು. ಚೆಂಗಲ್ ರೆಡ್ಡಿ ಅವರು, ಕೆಂಗಲ್ ಹನುಮಂತಯ್ಯನವರು ಮತ್ತು ಕಡಿದಾಳ್ ಮಂಜಪ್ಪನವರು. ಸೊ ಇವರು 3 ಜನ 1950ರಿಂದ 56ರವರೆಗೂ 3 ಜನ ಮುಖ್ಯಮಂತ್ರಿಗಳು ಬಂದರು. ಆಯಿತಾ? ಇದರಲ್ಲಿ ಭಾಳಷ್ಟು ಜನಗಳಿಗೆ ಇನ್ನೊಂದು ವಿಷಯ ಏನು ಅಂದರೆ, ಕೂರ್ಗ್ ರಾಜ್ಯ ಅನ್ನೋದು ಇತ್ತು ಆಗ 1952ರಿಂದ 56ನೇ ಇಸ್ವಿವರೆಗೂ. ಕೂರ್ಗ್ ಸ್ಟೇಟ್ ಅಂತ ಇತ್ತು ಮೈಸೂರು ಸ್ಟೇಟ್ ಜೊತೆಯಲ್ಲಿ. ಅದಕ್ಕೊಬ್ಬರು ಮುಖ್ಯಮಂತ್ರಿ ಇದ್ದರು, ಅವ್ರು ಬಂದ್ಬಿಟ್ಟು CM ಪೊನ್ನಚ್ಚ ಅಂತ. ಸೊ ಅವರು 4 ವರ್ಷ 218 ದಿನ ಮುಖ್ಯಮಂತ್ರಿ ಆಗಿದ್ದರು, ಅದು ಕೂರ್ಗ್ ಸ್ಟೇಟ್ಗೆ. ನಂತರ ಕರ್ನಾಟಕದ ಏಕೀಕರಣ ಆಯಿತು. ನವೆಂಬರ್ 1ನೇ ತಾರೀಕು ನಾವು ಮಾಡ್ತೀವಿ, ಒಂದೂವರೆ ತಿಂಗಳಿಗೆ. ಸೊ ನವೆಂಬರ್ 1ನೇ ತಾರೀಕು ಎಲ್ಲ ಏಕೀಕರಣ ಆಯಿತು. 1956ನೇ ಇಸ್ವಿನಲ್ಲಿ ಮೊದಲು ಕರ್ನಾಟಕದ ಮುಖ್ಯಮಂತ್ರಿ ಅಂತ ಆಗಿದ್ದವರು ನಿಜಲಿಂಗಪ್ಪ ಅವರು. ಸೊ ಇಲ್ಲಿ ನೋಡಿ, ಇಲ್ಲಿ ಚೆಂಗಲ್ ರೆಡ್ಡಿ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರ್ತಾರೆ. ಇವಾಗ ರೆಡ್ಡಿ ಅಂದರೆ ತೆಲುಗು ಒಕ್ಕಲಿಗರು ಅಂತ ಕರೀತಾರೆ, ಆದರೆ ಆ ರೀತಿ ಇದೆ. ಮತ್ತು ಕೆಂಗಲ್ ಹನುಮಂತಯ್ಯ ಅವರು ಮತ್ತು ಕಡಿದಾಳ್ ಮಂಜಪ್ಪ ಅವರು 3 ಜನನೂ ಒಕ್ಕಲಿಗ ಕ್ಯಾಸ್ಟ್. ಅದಾದ ನಂತರ ಶುರುವಾಗೋದು ಲಿಂಗಾಯತ್ ಮುಖ್ಯಮಂತ್ರಿಗಳು. ನಿಜಲಿಂಗಪ್ಪ ಅವರು, BD ಜತ್ತಿ, SR ಕಂಠಿ, ಮತ್ತೆ ನಿಜಲಿಂಗಪ್ಪ ಅವರು ಆಗ್ತಾರೆ. ಮತ್ತು ವೀರೇಂದ್ರ ಪಾಟೀಲ್ ಅವ್ರದ್ದು ಭಾಳಷ್ಟು ಒಂದು ಇದಿದೆ, ಆಶ್ಚರ್ಯಕರವಾದಂಥ ಒಂದು ದಾಖಲೆ. 1968ನಲ್ಲಿ ಮೊದಲನೇ ಸರಿ ಅವರು ಮುಖ್ಯಮಂತ್ರಿ ಆದ ನಂತರ 71ವರೆಗೂ ಇದ್ದರು, 2 ವರ್ಷ 293 ದಿನ ಇದ್ದರು. ಮತ್ತು ಅವರು 71 ಆದಮೇಲೆ ಮತ್ತೆ 89ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇಟ್ಸ್ ಅ ಗ್ರೇಟ್ ಕಂಬ್ಯಾಕು. 18 ವರ್ಷ ಆದಮೇಲೆ ಮತ್ತೆ ಮುಖ್ಯಮಂತ್ರಿಯಾಗಿ ಆ ಸ್ಥಾನಕ್ಕೆ ಇರ್ತಾರೆ 89ನೇ ಇಸ್ವಿನಲ್ಲಿ. ಸೊ ಆಗ ಸುಮಾರು 314 ದಿನ ಮಾತ್ರ ಆಗಿರ್ತಾರೆ, 1 ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅವರು. ಸೊ ಈ ರೀತಿ ಆಗ್ತಾರೆ. ಅದಾದ ನಂತರ ಮೊದಲು
ಹರಿಜನದ ಹರಿಕಾರ ಅಂತ ಏನು ಕರೀತಾರೆ, ಮತ್ತು ಈಗ ಸಿದ್ದರಾಮಯ್ಯನವರ ಗುರುಗಳು ಮತ್ತು ಅನೇಕ ಜನಕ್ಕೆ ರಾಜಕೀಯದ ಗುರುಗಳಾಗಿ ರಾಜಕೀಯಕ್ಕೆ ತಂದು ಅವ್ರನ್ನ ಇವತ್ತು ದೊಡ್ಡ ದೊಡ್ಡ ನಾಯಕರು ಮತ್ತು ಮುಖ್ಯಮಂತ್ರಿಗಳನ್ನ ಮಾಡಿದವರು ದೇವರಾಜ ಅರಸು ಅವರು. ಮೊದಲು ಬ್ಯಾಕ್ವರ್ಡ್ ಕ್ಯಾಸ್ಟ್. ಆ್ಯಕ್ಚುಲಿ ಇವರು ಬಂದ್ಬಿಟ್ಟು ದೇವರಾಜ ಅರಸು ಅವರು ಒಡೆಯರ್ ಫ್ಯಾಮಿಲಿಗೆ ರಿಲೇಟಿವ್ ಆಗಬೇಕು ಅಂತೆ, ಫಾರ್ ರಿಲೇಟಿವ್. ಆಮೇಲೆ ಈ ಅರಸು ಕ್ಯಾಸ್ಟ್ ಏನಿದೆ ಇದು ಬ್ರಹ್ಮಕ್ಷತ್ರಿಯ ಅಂತಲೂ ಕರೀತಾರೆ ಇವ್ರನ್ನ. ಅಂದರೆ ಇವರಲ್ಲಿ ಒಂದಷ್ಟು ಜನ ಇವರು ಮೇಯ್ನ್ಲಿ ವೆಜಿಟೇರಿಯನಿಸಮ್ ಫಾಲೋ ಮಾಡ್ತಾರೆ. ಆಮೇಲೆ ಬ್ರಹ್ಮಕ್ಷತ್ರಿಯರು ಅಂದರೆ ಇವ್ರದ್ದು ಉಪನಯನೂ ಒಂದಷ್ಟು ಜನ ಮಾಡ್ತಾರೆ, ಜನವಾರ ಹಾಕೋದೂ ಕ್ಷತ್ರಿಯರು ಆಗ್ತಾರೆ, ಇದು ಆಗ್ತಾರೆ. ಈಗ ನೋಡಿದ್ದೀವಿ ನಾವು, ಇವಾಗ ರಾಜೋಸ್ ಅಂತ ಕರಿತೀವಿ, ಅವ್ರುಗಳೆಲ್ಲ ಉಪನಯನೂ ಮಾಡ್ತಾರೆ. ಮಾಡಿ ಅವರು ಜನವಾರನೂ ಹಾಕ್ಕೊತಾರೆ, ಬಟ್ ಅವ್ರನ್ನ ಕ್ಷತ್ರಿಯ ಅಂತ ಕರ್ಕೊತಾರೆ ಅವರು, ರಾಜೋಸು. ಸೊ ಅದೇ ರೀತಿ ಇವರು ದೇವರಾಜ ಅರಸು ಅವರು. ಬಟ್ ಏನಾಯಿತು ಅಂದರೆ ಅರಸು ಕಮ್ಯುನಿಟಿನ ಆವಾಗ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಕರಿತಾಯಿದ್ರು, ಈಗ OBCಗೆ ಸೇರಿಸಿದ್ದಾರೆ. OBC ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳು. ಈಗ ನೋಡಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇಲ್ಲಿವರೆಗೂ ಯಾವ ಇದರಿಂದ ಆಗಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳು, ಮೊದಲು ಲಿಂಗಾಯತರು ಅತಿ ಹೆಚ್ಚು ಮುಖ್ಯಮಂತ್ರಿಗಳು, 9 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಲಿಂಗಾಯತರಲ್ಲಿ. ನಂತರ ಒಕ್ಕಲಿಗರು 7 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಾದ ನಂತರ ಬ್ರಾಹ್ಮಣರಲ್ಲಿ 2 ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಾದಮೇಲೆ OBCಯಿಂದ ಸುಮಾರು ಒಂದು 5 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಈ 4 ಕ್ಯಾಸ್ಟ್ಗಳಿಂದ, ಆದರೆ 4 ಇದರಿಂದ ಮಾತ್ರ ಬಂದಿರೋದು ಮುಖ್ಯಮಂತ್ರಿಗಳು. ಅದು ಬಿಟ್ಟು ಜನರಲಲ್ಲಿ ಯಾರೂ ಬಂದಿಲ್ಲ. ಈಗ ನೋಡಿ ಧರ್ಮ್ ಸಿಂಗ್ ಅವರು ರಜಪೂತ್ಸು, ಅವ್ರನ್ನ ಆಲ್ ಓವರ್ ಇಂಡಿಯಾ ರಜಪೂತ್ಗಳನ್ನ ಜನರಲ್ ಮೆರಿಟಿಗೆ ಸೇರಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ OBCಗೆ ಸೇರಿಸ್ಕೊಂಡಿದ್ದಾರೆ ರಜಪೂತ್ಗಳನ್ನ, OBCಗೆ ಸೇರಿಸಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ಮೊದಲು ದೇವರಾಜ ಅರಸು ಅವರು OBCಯಿಂದ ಹಾಕ್ತಾರೆ. ಒಕ್ಕಲಿಗರು 3 ಜನ ಆಗಿ, ಮತ್ತು ನಂತರ ಲಿಂಗಾಯತರಲ್ಲಿ 5 ಜನ ಮುಖ್ಯಮಂತ್ರಿಗಳಾದ ಮೇಲೆ 4 ಜನ ಆದ ನಂತರ ನೆಕ್ಸ್ಟು ಕ್ಯಾಸ್ಟ್ ಚೇಂಜ್ ಆಗೋದಲ್ಲಿ ಮೊದಲು ದೇವರಾಜ ಅರಸು ಅವರಿಂದ. ಅವರು 7 ವರ್ಷ 228 ದಿನಗಳ ಕಾಲ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಲಾಯರ್ ಆಗಿದ್ದಂಥ ವೀರಪ್ಪ ಮೊಯ್ಲಿ ಅವ್ರನ್ನ ರಾಜಕೀಯ ಕರ್ಕೊಂಬಂದರು, ಮತ್ತು ಟೀಚರ್ ಆಗಿದ್ದಂಥ ಧರ್ಮ್ ಸಿಂಗ್ ಅವ್ರನ್ನ ರಾಜಕೀಯ ಕರ್ಕೊಂಬಂದರು. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಲಾಯರ್ ಆಗಿದ್ದವರು ಟ್ರೇಡ್ ಯೂನಿಯನ್ಗೆ, ಅವ್ರನ್ನೂ ರಾಜಕೀಯ ಕರ್ಕೊಂಬಂದವರು ಇದೇ ದೇವರಾಜ ಅರಸು ಅವರು. ಸೊ ಅವ್ರು ಕರ್ಕೊಂಬಂದವ್ರ ಪೈಕಿ 2 ಮುಖ್ಯಮಂತ್ರಿಗಳಾಗಿ. ಸೊ ನಂತರ 2 ಬ್ರಾಹ್ಮಣರ ಮುಖ್ಯಮಂತ್ರಿಗಳು ಬರ್ತಾರೆ ದೇವರಾಜ ಅರಸು ಅವರಾದಮೇಲೆ. ಗುಂಡೂರಾವ್ ಅವರು 2 ವರ್ಷ 263 ದಿನ ಇರ್ತಾರೆ. ನಂತರ ರಾಮಕೃಷ್ಣ ಹೆಗಡೆ ಅವರು 2 ಟರ್ಮ್ಸ್ ಚೀಫ್ ಮಿನಿಸ್ಟರ್ ಆಗ್ತಾರೆ. ಒಂದು ರಿಸೈನ್ ಮಾಡಿದ್ಮೇಲೆ 5 ವರ್ಷ 216 ದಿನ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಮುಖ್ಯಮಂತ್ರಿಯಾಗಿ 1 ವರ್ಷ 120 ದಿನ ಇರ್ತಾರೆ. ಸೊ ಒಟ್ಟು 6 ವರ್ಷ 336 ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ. ಇಲ್ಲಿ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಅತಿ ಹೆಚ್ಚು ವರ್ಷ ಇಲ್ಲಿವರೆಗೂ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋದು ಕರ್ನಾಟಕದಲ್ಲಿ ಅಂದರೆ ದೇವರಾಜ ಅರಸು ಅವರು. 7 ವರ್ಷ 228 ದಿನ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರಸು ಅವರು. ನಂತರ ನಿಜಲಿಂಗಪ್ಪ ಅವರು 7 ವರ್ಷ 175 ದಿನ ಮುಖ್ಯಮಂತ್ರಿಗಳು. ಅದಾದ ನಂತರ ಸ್ಥಾನದಲ್ಲಿ ಈಗ 6 ವರ್ಷ 124 ದಿನ ಸಿದ್ದರಾಮಯ್ಯನವರು ಇದ್ದಾರೆ. ಬಟ್ 3ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಅವರು 6 ವರ್ಷ 336 ದಿನ ಮುಖ್ಯಮಂತ್ರಿಗಳಾಗಿದ್ದರು. 3ನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆ ಅವರಿದ್ದಾರೆ. ಈಗ 4ನೇ ಸ್ಥಾನದಲ್ಲಿ ಬಂದು ಸಿದ್ದರಾಮಯ್ಯನವರು ಇದ್ದಾರೆ 4ನೇ ಸ್ಥಾನದಲ್ಲಿ. ಇವಾಗ 6 ವರ್ಷ ಕಂಪ್ಲೀಟಾಗಿ 124 ದಿನ ಆಗಿದೆ ಇವತ್ತಿಗೆ. ಅಂದರೆ ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು ಮೋದಿಯವರು ಹುಟ್ಟುಹಬ್ಬ. ಇವತ್ತಿಗೆ 6 ವರ್ಷ 124 ದಿನ ಕಂಪ್ಲೀಟ್ ಮಾಡಿದ್ದಾರೆ ಯಾರೋ ಸಿದ್ದರಾಮಯ್ಯನವರು. ಸೊ ಈ ರೀತಿ ಇದೆ. 4ನೇ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಹೈಯೆಸ್ಟು. ಅದಾದ ನಂತರ ಇವರು ಯಡಿಯೂರಪ್ಪನವರು 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ. ಟೋಟಲ್ 4 ಸಲ ಮುಖ್ಯಮಂತ್ರಿಗಳಾಗಿದ್ದರು ಅವರು. ಸೊ ಈಗ ನಂತರ ಮುಖ್ಯಮಂತ್ರಿಗಳಾದವ್ರ ಪೈಕಿ ಇವಾಗ ಗುಂಡೂರಾವ್ ಅವರು, ರಾಮಕೃಷ್ಣ ಹೆಗಡೆ ಅವರು ಆದಮೇಲೆ ಬೊಮ್ಮಾಯಿ ಅವರು ಇವಾಗ ಇದ್ದಾರಲ್ಲ, ಬೊಮ್ಮಾಯಿ ಅವ್ರ ತಂದೆ SR ಬೊಮ್ಮಾಯಿ ಅವರು 281 ದಿನಗಳ ಕಾಲ ಆಗಿದ್ದರು. ಅದಾದ ನಂತರ ಬಂಗಾರಪ್ಪನವರು, ಇವ್ರಿಗೆ ಈಡೀಗ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತಾರೆ, ಅದು OBCಗೆ ಸೇರ್ಕೊಳ್ಳುತ್ತೆ. ಅವರು 2 ವರ್ಷ 33 ದಿನ ಇದ್ದರು. ನಂತರ OBC ಇನ್ನೊಬ್ಬರು ಮುಖ್ಯಮಂತ್ರಿಗಳಾದರು ವೀರಪ್ಪ ಮೊಯ್ಲಿ ಅವರು ಸವಿತಾ ಸಮಾಜಕ್ಕೆ ಸೇರ್ಕೊತಾರೆ. ಅವರು 2 ವರ್ಷ 22 ದಿನ ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ನಂತರ ಸುಮಾರು ನೀವು ಲೆಕ್ಕ ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ 40 ವರ್ಷ ಆದಮೇಲೆ, 40 ವರ್ಷ ಅಲ್ಲಿಗೆ ಕಡಿದಾಳ್ ಮಂಜಪ್ಪನವರು ಒಕ್ಕಲಿಗ ಮುಖ್ಯಮಂತ್ರಿ ಆದ ಮೇಲೆ 40 ವರ್ಷಕ್ಕೆ ಮತ್ತೆ ಒಬ್ಬರು ಒಕ್ಕಲಿಗ ಮುಖ್ಯಮಂತ್ರಿ ಬರ್ತಾರೆ. ಅವರು HD ದೇವೇಗೌಡರು. ಅವರು 1994ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅವರು 1 ವರ್ಷ 172 ದಿನ ಇರ್ತಾರೆ ಮುಖ್ಯಮಂತ್ರಿಯಾಗಿ. ಅದಾದ ನಂತರ ಮತ್ತೆ JH ಪಟೇಲ್ ಲಿಂಗಾಯತರು
ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಅವರು 3 ವರ್ಷ 133 ದಿನ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಇರ್ತಾರೆ. ಅದಾದ ನಂತರ ಮತ್ತೆ ಒಕ್ಕಲಿಗ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರು. ಸೊ ಇವರು 4 ವರ್ಷ 230 ದಿನ ಮುಖ್ಯಮಂತ್ರಿಗಳಾಗಿದ್ದರು 99ರಿಂದ 2004ವರೆಗೂ. ಸೊ ಅದಾದಮೇಲೆ ಇಲ್ಲಿ ಧರಮ್ ಸಿಂಗ್ ಅವರು ಬರ್ತಾರೆ. ಧರಮ್ ಸಿಂಗ್ ಅವರು ಅದೇ ನಿಮ್ಗೆ ಹೇಳೋಣಲ್ಲ, ರಜಪೂತ್ಸಿಗೆ ಸೇರಿದವರು, ಬಟ್ ಇಲ್ಲಿ OBCಗೆ ಸೇರ್ಕೊತಾರೆ ಕರ್ನಾಟಕದಲ್ಲಿ. ಸೊ ಅವರು 1 ವರ್ಷ 251 ದಿನ ಮುಖ್ಯಮಂತ್ರಿಗಳಾಗಿರ್ತಾರೆ. ಅದಾದ ನಂತರ ಮತ್ತೆ H.D. ಕುಮಾರಸ್ವಾಮಿ ಅವರು ಒಕ್ಕಲಿಗರಿಂದ ಮುಖ್ಯಮಂತ್ರಿ ಆಗ್ತಾರೆ. ಇಲ್ಲಿ 2 ಇದು ನಡೆದಿದೆ. ಒಂದು, ಮೊದಲು ತಂದೆ ಮಗ ಕಾಂಬಿನೇಷನ್ ಕರ್ನಾಟಕದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಆದವರು S.R. ಬೊಮ್ಮಾಯಿ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು, ತಂದೆ ಮಗ. ಎರಡನೇದು, ಮೊದಲನೇದು ಇವರೇ ಆಗಿದೆ, ಯಾರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಮೊದಲನೇದು ತಂದೆ ಮಗ ಕಾಂಬಿನೇಷನ್. ಅದಕ್ಕೆ ಮುಂಚೆ ದೇವೇಗೌಡರು ಆಗೋಕ್ಕೆ ಮುಂಚೆನೇ S.R. ಬೊಮ್ಮಾಯಿ ಅವರಾಗಿದ್ದರು. ಅದಾದ ನಂತರ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರಾದರು. ಸೊ ಅವರು 2 ಫಾದರ್ ಮತ್ತು ಸನ್ ಕಾಂಬಿನೇಷನ್ ಆಗಿದ್ದು. ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆಗ್ತಾರೆ. 2 ಸಲ ಮುಖ್ಯಮಂತ್ರಿ ಆಗಿ ಟೋಟಲು 2 ವರ್ಷ 311 ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋರು. ಅದಾದ ನಂತರ ಬರೋದು ಯಡಿಯೂರಪ್ಪನವರು. ಇವರು ಒಟ್ಟು 4 ಸಲ ಮುಖ್ಯಮಂತ್ರಿ ಆಗ್ತಾರೆ. ಮೊದಲನೇ ಸಲ 7 ದಿನ, ಆಮೇಲೆ 3 ವರ್ಷ 67 ದಿನ, ಆಮೇಲೆ ಮತ್ತೆ 6 ದಿನ, ಅದಾದಮೇಲೆ 2 ವರ್ಷ 2 ದಿನ. ಸೊ ಟೋಟ್ಲು 5 ವರ್ಷ 82 ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅವರು. ಅದಾದ ನಂತರ ಮತ್ತೆ ಒಕ್ಕಲಿಗ ಮುಖ್ಯಮಂತ್ರಿಗಳು. ನೋಡಿ, ಇಲ್ಲೆಲ್ಲ ಬರೀ ಮಧ್ಯದಲ್ಲಿ 3 ಜನ OBC ಬಂದೋದ್ರೆ ಲಿಂಗಾಯತ್ಸು ಒಕ್ಕಲಿಗ ಈ ಥರನೇ ಹ್ಯಾಂಡ್ಸ್ ಚೇಂಜ್ ಆಗಿದೆ. ಅದಾದ ನಂತರ ಸದಾನಂದ ಗೌಡರು 342 ದಿನ ಮತ್ತು ಒಕ್ಕಲಿಗರವರು. ಅದಾದ ನಂತರ ತಿರ್ಗಾ ಲಿಂಗಾಯತರು, ಯಾರೋ ಜಗದೀಶ್ ಶೆಟ್ಟರು, ಅವರು 305 ದಿನ. ಅದಾದ ನಂತರ ಸಿದ್ದರಾಮಯ್ಯನವರು 5 ವರ್ಷ ಟರ್ಮಿಗೆ ಬರ್ತಾರೆ. 5 ವರ್ಷ 4 ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಾರೆ, OBCಯಿಂದ ಬರ್ತಾರೆ. ಅದಾದಮೇಲೆ ಮತ್ತೆ ಲಿಂಗಾಯತರು ಬೊಮ್ಮಾಯಿ ಅವರು ಒಟ್ಟು 1 ವರ್ಷ 296 ದಿನ ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ನಂತರ ಮತ್ತೆ ಈಗ ಸಿದ್ದರಾಮಯ್ಯನವರು 1 ವರ್ಷ 120 ದಿನ ಆಗಿದೆ, 2023ರಲ್ಲಿ ಗೆದ್ದು ಬಂದಿದ್ದಾರೆ. ಸೊ ಇದಿಷ್ಟು. ಸೊ ಇದರೊಳಗೆ ನೀವು ನೋಡಿದ್ದೇನು ಅಂದರೆ, ನಾನು ಹೇಳ್ದಂಗೆ ಒಕ್ಕಲಿಗರು, ಲಿಂಗಾಯತರು, OBC ಮತ್ತು ಬ್ರಾಹ್ಮಣರು, ಈ 4ರಿಂದ ಮಾತ್ರ ಆಗಿರೋದು. SC STಗೆ ಎಲ್ಲಿ ಜಾಗ? ಬರೀ ವೋಟ್ ಬ್ಯಾಂಕ್ ಅವರು. ನಿಮಗೆ ಕೊಡ್ರಪ್ಪ ಅವ್ರಿಗೂ, ಕೊಡಿ ಅದನ್ನು ಒಂದು ಪಕ್ಷದಿಂದ. ಯಾಕಂದ್ರೆ ನಾಯಕರು ಇಲ್ವೇ ನಿಮಗೆ ಮಾಡೋದಕ್ಕೆ. ನೋಡಿ, ಇದುವರೆಗೂ ಕರ್ನಾಟಕ ಆಗಿರೋದ್ರಿಂದ ಹಿಡಿದು ಇಷ್ಟು ಅದರಲ್ಲಿ 9 ಜನ ಲಿಂಗಾಯತರ ಮುಖ್ಯಮಂತ್ರಿಗಳು ಹೆಸರುಗಳು ಹೇಳ್ತೀನಿ. ನಿಜಲಿಂಗಪ್ಪ ಅವರು, BD ಜತ್ತಿ, SR ಕಂಠಿ, ವೀರೇಂದ್ರ ಪಾಟೀಲ್, SR ಬೊಮ್ಮಾಯಿ, JH ಪಟೇಲ್, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಮತ್ತು ಬಸವರಾಜ ಬೊಮ್ಮಾಯಿ ಅವರು. ಒಟ್ಟು ಸೇರಿ 27 ವರ್ಷ 90 ದಿನ ಲಿಂಗಾಯತರು ಕರ್ನಾಟಕನ ಆಳಿದ್ದಾರೆ. 27 ವರ್ಷ 90 ದಿನ. ನೆಕ್ಸ್ಟು ಒಕ್ಕಲಿಗ ಮುಖ್ಯಮಂತ್ರಿಗಳು 7 ಜನ ಇದ್ದಾರೆ ಒಕ್ಕಲಿಗರಲ್ಲಿ. ಚೆಂಗಲ್ರಾಯ ರೆಡ್ಡಿ ಅವರು, ನಾನು ಅವ್ರನ್ನೂ ಇಲ್ಲಿ ಒಕ್ಕಲಿಗ ಇದಕ್ಕೆ ಸೇರಿಸ್ಕೊತೀನಿ. ಕೆಂಗಲ್ ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪನವರು, ದೇವೇಗೌಡರು, S.M. ಕೃಷ್ಣ ಅವರು ಮತ್ತು ಕುಮಾರಸ್ವಾಮಿ ಅವರು. ಸೊ ಅವರೆಲ್ಲ ಮತ್ತು ಸದಾನಂದ ಗೌಡರು, 7 ಜನ ಒಟ್ಟು. 7 ಜನನೂ ಸೇರಿ 16 ವರ್ಷ 239 ದಿನ ಮುಖ್ಯಮಂತ್ರಿಗಳಾಗಿದ್ದಾರೆ. ನೀವು ಅನ್ಕೋಬೋದು, ಇವರಾದ ನಂತರ ಲಿಂಗಾಯತರಾದ 27 ವರ್ಷ ಆಳಿದ ಮೇಲೆ ನೆಕ್ಸ್ಟ್ 16 ವರ್ಷ ಒಕ್ಕಲಿಗರ ಹೈಯೆಸ್ಟ್ ಆಳಿರೋದು ಕರ್ನಾಟಕನ ಅಂತ. ಅಲ್ಲ, 3ನೇ ಸ್ಥಾನದಲ್ಲಿದ್ದಾರೆ ಒಕ್ಕಲಿಗರು. ಸೊ 2ನೇ ಸ್ಥಾನದಲ್ಲಿ ಯಾರು ಹೈಯೆಸ್ಟು? OBC ಕಮ್ಯುನಿಟಿಯಿಂದ ದೇವರಾಜ ಅರಸು ಅವರು ಮೊದಲು, ನೆಕ್ಸ್ಟು ಬಂಗಾರಪ್ಪನವರು, ವೀರಪ್ಪ ಮೊಯ್ಲಿಯವರು, ಧರ್ಮ್ ಸಿಂಗು ಮತ್ತು ಸಿದ್ದರಾಮಯ್ಯನವರು. ಇವರು 5 ಜನನೂ ಸೇರಿ 19 ವರ್ಷ 293 ದಿನ ಆಳ್ವಿಕೆ ಮಾಡಿದ್ದಾರೆ. ಇವತ್ತಿನವರೆಗೂ ಸೇರಿ ನಾನು ಹೇಳ್ತಾ ಇರೋದು. ಇವಾಗ ಸಿದ್ದರಾಮಯ್ಯನವರು ಇನ್ನೂ ಕಂಟಿನ್ಯೂ ಆಗ್ತಾರೆ. ಸೆಪ್ಟೆಂಬರ್ 17ನೇ ತಾರೀಕು 2024ವರೆಗೂ 120 ದಿನ ಆಗಿದೆ. ಮತ್ತು ಇವರು 19 ವರ್ಷ OBC, 16 ವರ್ಷ ಒಕ್ಕಲಿಗರು, 27 ವರ್ಷ ಲಿಂಗಾಯತರು. ನೆಕ್ಸ್ಟ್ 4ನೇ ಪ್ಲೇಸಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮತ್ತು ಗುಂಡೂರಾವ್ ಅವರು, ಬ್ರಾಹ್ಮಣರಿಂದ ಇಬ್ಬರು ಮುಖ್ಯಮಂತ್ರಿಗಳು. ಇವರು ಒಟ್ಟು 8 ವರ್ಷ 214 ದಿನ ಮುಖ್ಯಮಂತ್ರಿಗಳಾಗಿದ್ದಾರೆ ಬ್ರಾಹ್ಮಣರು ಕರ್ನಾಟಕದಲ್ಲಿ. ಸೊ ಈ 4ಕ್ಕೆ ಬಂದಿರೋದು. ಇಲ್ಲಿ ಇವತ್ತು 17ನೇ ತಾರೀಕು ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದೀನಿ. ಮೋದಿಯವರ ಹುಟ್ಟುಹಬ್ಬ ಇವತ್ತು. ನೋಡಿ, ಅವ್ರೂ ಒಂದು OBC ಕಮ್ಯುನಿಟಿಯಿಂದ ಬಂದವರು, ಗಾಣಿಗರು, ಮೋದಿಯವರು. ಅವರು ರಾಮನಾಥ್ ಕೋವಿಂದ್ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ರು ಮೊದಲು. ಅವರು SCಗೆ ಬಿಲಾಂಗ್ ಆಗ್ತಾರೆ, ರಾಮನಾಥ್ ಕೋವಿಂದ್ ಅವರು. ಅದಾದ ನಂತರ ಇಮಿಡಿಯೇಟಾಗಿ SC ಆದಮೇಲೆ ಏನು ಬರಿತೀವಿ? ST ಬರಿತೀವಿ. ಸೊ STಯಿಂದ ಶೆಡ್ಯೂಲ್ಡ್ ಟ್ರೈಬಿಂದ ಈಗ ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದಾರೆ. ಯಾಕೆ ಮೋದಿಯವರು ಮಾಡ್ತಾ ಇರೋದು ಆ ರೀತಿ? ಏನಕ್ಕೆ? SC ಆದಮೇಲೆ ST ಪ್ರತಿಯೊಂದು ಜನಾಂಗಕ್ಕೂ
ಪ್ರತಿಯೊಂದು ಕ್ಯಾಸ್ಟ್ಗೂ ಧರ್ಮಕ್ಕೂ ಎಲ್ರಿಗೂ ಒಂದು ಸಮಾನವಾದಂಥ ಅಧಿಕಾರ ಸಿಗಬೇಕು, ಸಮಾನತೆ ಇರಬೇಕು ನಮ್ಮ ಭಾರತದಲ್ಲಿ. ಆರ್ಟಿಕಲ್ 15 ಏನು ಹೇಳೋದು? ಅದನ್ನು ಹೇಳೋದು ಆರ್ಟಿಕಲ್ 15. ಒಂದು ಲಿಂಗ, ಜಾತಿ, ಧರ್ಮ, ಬುಡಕಟ್ಟು ಯಾವುದನ್ನು ಭೇದ ಮಾಡಿದಿರ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು ಅನ್ನೋದೇ ಆರ್ಟಿಕಲ್ 15 ಉದ್ದೇಶ. ಆರ್ಟಿಕಲ್ 16 ಅಂದರೆ ಗೌರ್ಮೆಂಟ್ ಇದರಲ್ಲಿ ಸೇಮ್ ಇದೇ ರೀತಿ ಯಾರಿಗೂ ಇದಾಗಬಾರ್ದು, ಭೇದ ಭಾವ ಇರಬಾರ್ದು ಅನ್ನೋದು ಆರ್ಟಿಕಲ್ 16. ಆರ್ಟಿಕಲ್ 15 ಇದೇ ಹೇಳೋದು. ಸೊ ಅದನ್ನು ಮಾಡ್ಕೊಂಬಂದರು ಮೋದಿಯವರು. ಅವರು ಚಿಕ್ಕ ವಯಸ್ಸಿನಿಂದನೂ ಅವ್ರು ಅನುಭವಿಸಿದಂಥ ಬಡತನ, ಒಂದು ರೈಲ್ವೆ ಸ್ಟೇಷನಲ್ಲಿ ಅನುಭವಿಸಿದಂಥ ದಿನಗಳು, ಕಷ್ಟಪಟ್ಟಂಥ ದಿನಗಳು, ಎಲ್ರಿಗೂ ಯಾವುದು ನಮಗೆಲ್ಲ ನಾವು ಮುಂದೆ ಬರಬೇಕು ಅಂದರೆ ಎಲ್ಲ ಮೇಲ್ಜಾತಿಯವರೇ ಎಲ್ಲ ಕಂಟ್ರೋಲ್ ಮಾಡ್ತಾರೆ, ನಮ್ಮನ್ನೆಲ್ಲ ತುಳಿತಾರೆ ಅನ್ನೋದು ಆ ಏನೊಂದು ನೋವನ್ನು ಸಹಿಸ್ಕೊಂಡು ಬಂದಿದ್ದರು ಆ ಚಿಕ್ಕ ವಯಸ್ಸಿನಿಂದನೂ, ಅದು ಇವತ್ತು ಅವ್ರಿಗೆ ಆ ಸ್ಥಾನಕ್ಕೆ ತೊಗೊಂಡೋಗಿ ಅವ್ರು ಕೂಡಿಸ್ಕೊಂಡಿದ್ದಾರೆ. ಅವರು ಆ ಶ್ರಮದಿಂದ, ಜನರ ಆಶೀರ್ವಾದದಿಂದ ಶ್ರಮ ಬಂತು, ಕೆಲಸ ಮಾಡಿದ್ರು, ಮತ್ತು ಜನರ ಆಶೀರ್ವಾದ ಸಿಕ್ತು. ಈಗ ಆಶೀರ್ವಾದದಿಂದ ಎಲ್ಲ ಕಂಟಿನ್ಯೂ ಆಗಿ ಮುಂದುವರಿತಾ ಇದೆ. ಸೊ ಅವರು ಎಲ್ಲರಿಗೂ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಅವರು SC/STಗೆ ಇದು ಮಾಡ್ತಾರೆ, ಪ್ರೆಸಿಡೆಂಟ್ ಸ್ಥಾನ ಕೊಡಿಸ್ತಾರೆ. ಆದರೆ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇರೋದು ಅದೊಂದೇ. ಈಗ ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷದವ್ರೂ ಮಾಡಿಲ್ಲ. ಈಗ ಬೇರೆ ಸ್ಟೇಟ್ಗಳಲ್ಲಿ ಆಗಿದೆಯಾ? ಅದು ನಮಗೆ ಬೇಡ. ಬೇರೆ ಸ್ಟೇಟಲ್ಲಿ ಎಲ್ಲೆಲ್ಲಿ SC/STಗಳು ಮಾಡಿದ್ದಾರೆ ಅದೆಲ್ಲ ನಮಗೆ ಬೇಡ. ನೀವು ಇಲ್ಲಿ ಕರ್ನಾಟಕದಲ್ಲಿ ಮೆಜಾರಿಟಿ ವಿನ್ಸ್. 30% ಹೆಚ್ಚು ಕಮ್ಮಿ 25ರಿಂದ 30% SC/ST ಪಾಪ್ಯುಲೇಷನಲ್ಲಿ ಇದ್ದ ಮೇಲೆ ನೀವು ಅವ್ರಿಗೆ ಕರೆಕ್ಟಾಗಿ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು. ಇದನ್ನು ಯಾರಾದರೂ ಒಬ್ಬರು ಮಾಡಿ ಅವ್ರನ್ನೂ ಒಂದ್ಸಲ ಆ ಜಾಗದಲ್ಲಿ ಕೂಡಿಸಿ ಅವ್ರಿಗೂ ಆ ಜವಾಬ್ದಾರಿ ಕೊಟ್ಟು ಅವ್ರ ಆಳ್ವಿಕೆಯನ್ನು ನೋಡಿ ಆಮೇಲೆ ನೀವು ಯಾಕೆ ನಿಮಗೆಲ್ಲ ಈಗೋ ಹೊರಟಾಗತ್ತಾ? ನಾನೆಲ್ಲ ಕೇಳೋದು ಬೇರೆ ಈಗ ಕರ್ನಾಟಕದಲ್ಲಿ ಎಲ್ಲ ರಾಜಕೀಯದ ನಾಯಕರುಗಳಿಗೆ ಯಾಕೆ ಏನಕ್ಕೆ ಕೊಡಬಾರ್ದು ನೀವು? ದಯವಿಟ್ಟು ನಾನು ಈ ಮೂಲಕ ಖರ್ಗೆ ಅವ್ರಿಗೆ ಕೇಳ್ಕೊತೀನಿ, ಈ ಸಲ ಅವಕಾಶ ಬಂತು ಅಂತಂದರೆ ನೀವು ನನಗೆ ಇಲ್ಲಿ ಯಾರು ಮುಖ್ಯಮಂತ್ರಿ, ಯಾವ ಜಾತಿಯವ್ರು ಮುಖ್ಯಮಂತ್ರಿ ಆಗಿದ್ದರೆ ಏನಾಗಬೇಕು ಅನ್ನೋದು ನನಗೇನಿಲ್ಲ. ಇಲ್ಲಿ ಎಲ್ರಿಗೂ ಸಮಾನವಾದಂಥ ಹಕ್ಕು ಸಿಗಬೇಕು. ನಾನು SC/ST ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂದರೆ ನಮಗೇನು ಬೆನಿಫಿಟ್ ಆಗೋಂಥದ್ದೇನಿಲ್ಲ, ಲಿಂಗಾಯತರು ಮುಖ್ಯಮಂತ್ರಿ ಆದರೆ ನಮಗೇನು ಬೆನಿಫಿಟ್ ಆಗೋಂಥದ್ದಿಲ್ಲ, ಯಾವುದೂ ಇಲ್ಲ. ಅಂದರೆ ಸಮಾನತೆ ಇರಬೇಕಿಲ್ಲಿ ಎಲ್ಲರಿಗೂ. ಆ ರೀತಿ ನಾವೊಂದು ಸಮಾಜದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಈ ಕಳವಳ ವ್ಯಕ್ತಪಡಿಸ್ತಾ ಇರೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬಿಡ್ತಾ ಇರೋದು. ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಲ ಅವಕಾಶ ಸಿಕ್ಕಿದ್ರೆ ಆ ಸ್ಥಾನದಲ್ಲಿ ನೀವು ಒಂದು ಸಲ ಕೂತು ಏನೊಂದು ಆ ಗ್ಯಾಪ್ ಇದೆ ಅದನ್ನೊಂದು ಫಿಲಪ್ ಮಾಡೋದಕ್ಕೆ ನೀವು ಕರೆಕ್ಟಾಗಿರೋಂಥವ್ರು. ಇನ್ನು ಈಗಾಗಲೇ ನಿಮಗೆ 80 ವರ್ಷ ಆಗಿದೆ, ಮುಂದಿನ ಎಲೆಕ್ಷನ್ ಟೈಮ್ಗೆ ಮತ್ತೆ ನಿಂತು ಮಾಡೋದಕ್ಕೆ ಆಗೋದಿಲ್ಲ. ನೀವು ಗಾಂಧಿ ಕುಟುಂಬಕ್ಕೆ ಸಲ್ಲಿಸಿರೋ ಸೇವೆಗೆ ಮತ್ತು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರೋವಂಥ ಸೇವೆಗೆ ನೀವು ಆ ಸ್ಥಾನದಲ್ಲಿ ಒಂದು ಸಲ ಕೂತು ಮುಂದೆ ಹೋಗೋದು ಭಾಳ ಸೂಕ್ತವಾದಂಥದ್ದು ಅಂತ ನನ್ನ ಅಭಿಪ್ರಾಯ. ಅವ್ರು ಮಾಡಿದ್ರು ಟ್ರಸ್ಟು, ಇವ್ರು ಮಾಡಿದ್ರು ಟ್ರಸ್ಟು, ಅವ್ರು ದುಡ್ಡು ಮಾಡೋರು, ಎಲ್ಲರೂ ಮಾಡಿರ್ತಾರೆ. ಎಲ್ಲ ಪಕ್ಷಗಳಲ್ಲೂ ಎಲ್ಲರಲ್ಲೂ ಇರುತ್ತೆ. ಅದೆಲ್ಲ ನಂತರದಲ್ಲಿ ಯಾರನ್ನ ಮಾಡಿದಾಗ ನೋಡ್ಕೊತಾರೆ. ರೈಸ್ ಮಾಡಿ ಯಾರನ್ನ ಕೋರ್ಟು ಕಟ್ಕಟ್ಟೆ ಅಂತ ಹೋದಾಗ ಅವಾಗೆಲ್ಲ ಬರೋದು, ಅದು ಹೋಗೋದು, ನಡೆಯೋದು, ಪ್ರೂವ್ ಮಾಡೋದು, ಇನ್ನೊಬ್ಬರು ಅವರು ಇಲ್ಲ ನಾವು ಅದರಿಂದ ನಾವು ದೂರ ಬರೋ ಆರೋಪದಿಂದ ಆಚೆ ಬಂದ್ವಿ ಅನ್ನೋದು ಅದೆಲ್ಲ ಮುಂದೆ ಇರುತ್ತೆ. ಈಗಲೇ ಅವ್ರು ಬಂದು ಕೂತ್ಕೊಬಿಡ್ತಾರೇನೋ ಅಂತ ಅವ್ರ ಮೇಲೆ ಇದು ಮಾಡೋದನ್ನು ದಯವಿಟ್ಟು ನಿಲ್ಲಿಸಬೇಕು. ಬೇರೆ ಪಕ್ಷದವರು ಒಂದು ಅವಕಾಶ ಸಿಕ್ಕಿದಾಗ ಯಾರೇ ಆಗಲಿ, ಮುಂದೆ ಯಾವ ಪಕ್ಷದವರೇ ಆಗಲಿ, ಒಂದು SC/ST ಜನಾಂಗಕ್ಕೆ ಒಂದು ಸ್ಥಾನಮಾನ ಸೂಕ್ತವಾಗಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ, ಶುಭ ದಿನ.